ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟನ್ನು ತೋರಿಸಲಿಕ್ಕೆ ಹೊರಟಿದ್ದೀನಿ. ಹಾಗೆ ಅದರ ಹತ್ತಿರ ಇರುವಂತಹ ಕೇದಾರೇಶ್ವರ ದೇವಸ್ಥಾನ ಆಗಿರಬಹುದು ಅಥವಾ ಆ ದೇವಸ್ಥಾನದ ಎದುರುಗಡೆ ಇರುವಂತಹ ಇನ್ನೊಂದು ವ್ಯೂ ಪಾಯಿಂಟನ್ನಾಗಿರಬಹುದು, ಅವೆಲ್ಲವನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋನಿದ್ದೀನಿ. ಸ್ನೇಹಿತರೆ, ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿರಬಹುದು, ನಾನು ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಕತ್ಲೆಕಾನಿನವರೆಗೂ ಟ್ರಾವೆಲ್ ಮಾಡಿದ್ದನ್ನು ನೀವು ನೋಡಿರ್ತೀರಿ. ಮುಂದುವರೆದು ಇವತ್ತು ನಾನು ಕತ್ಲೆಕಾನಿನ ಏರಿಯಾದಿಂದ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ವರೆಗೂ ಹೋಗೋನಿದ್ದೀನಿ. ಜೋಗ್ ಫಾಲ್ಸ್ನಿಂದ ಹೊನ್ನಾವರಕ್ಕೆ ಹೋಗುವವರೆಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು, ವಿಶೇಷ ಸ್ಥಳಗಳು ಎಲ್ಲ ಸಿಗ್ತವೆ. ಅದರಲ್ಲಿ ಮೊದಲಿಗೆ ಸಿಗುವಂಥದ್ದು ಅಂತಂದರೆ ಮಾವಿನಗುಂಡಿ ಊರು. ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಪಾರ್ಕ್ ಇದೆ, ಅದನ್ನು ನೀವು ನೋಡಬಹುದು. ಹಾಗೆ ಅಲ್ಲೇ ಹತ್ತಿರದಲ್ಲಿ ಮಾವಿನಗುಂಡಿ ಫಾಲ್ಸ್ ಕೂಡ ಇದೆ, ಅದನ್ನು ನೋಡಬಹುದು. ಹಾಗೆ ನೀವು ಮಾವಿನಗುಂಡಿಯಿಂದ ಹೊನ್ನಾವರದ ಕಡೆ ಬರ್ತಾ ಇದ್ದಂಗೆ ನಿಮಗೆ ಕತ್ಲೆಕಾನು ಸಿಗುತ್ತೆ. ಕತ್ಲೆಕಾನಿನ ನಂತರ ನಿಮಗೆ ಈ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟು ಸಿಗುತ್ತೆ. ಇದು ಕೂಡ ಒಂದು ರೀತಿ ಜನರಿಗೆಲ್ಲ ಪ್ರೇಕ್ಷಣೀಯ ಸ್ಥಳವಾಗಿಬಿಟ್ಟಿದೆ. ಯಾಕಂತಂದರೆ ಅಲ್ಲಿಂದ ನೋಡಿದಾಗ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಜೋಗ್ ಫಾಲ್ಸ್ನಲ್ಲಿ ಕೆಳಗೆ ಬಿದ್ದಂತಹ ನೀರು ಮುಂದೆ ಯಾವ ರೀತಿ ಹರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿ ನಿಂತ್ಕೊಂಡು ನೋಡಿದರೆ ಗೊತ್ತಾಗುತ್ತೆ. ಅದು ಅಲ್ಲದೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದಾಗ ಕರೆಂಟ್ ತಯಾರು ಮಾಡುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸ್ಟೇಷನ್ ಕೂಡ ಕಾಣಿಸುತ್ತೆ. ಇನ್ನು ಮಳೆಗಾಲದಲ್ಲಿ ಜೋರು ಮಳೆಯೆಲ್ಲ ಬರ್ತಾ ಇದ್ದಾಗ ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನೂ ಕಾಣಿಸೋದಿಲ್ಲ. ಹಾಗೆ ಒಂದು 5 ನಿಮಿಷದಲ್ಲಿ ಮಳೆ ನಿಲ್ತು ಅಂತ ಆದರೆ ನಮಗೆ ಸಾಕಷ್ಟು ದೂರದವರೆಗೂ ಕಾಣಿಸುತ್ತೆ. ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರುವಂತಹ ನೀರಾವಿ ಎಲ್ಲ ನಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವ್ಯೂ ಪಾಯಿಂಟ್ನ ಮೇಲೆ ನಿಂತ್ಕೊಂಡು ಸುತ್ತಮುತ್ತಲೂ ನಾವು ಕಣ್ಣು ಹಾಯಿಸಿದರೆ ನಮಗೆ ದೂರದಲ್ಲಿ ಇರುವಂತಹ ವಾಟರ್ ಫಾಲ್ಗಳೆಲ್ಲ ಕಾಣಿಸ್ತವೆ. ಅಂದರೆ ಕೆಲವೊಂದು ವಾಟರ್ ಫಾಲ್ಗಳಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ವಾಟರ್ ಫಾಲ್ಗಳೆಲ್ಲ ನಮಗೆ ಅಲ್ಲಿ ನಿಂತಾಗ ಕಾಣಿಸ್ತವೆ. ಅದು ಅಲ್ಲದೆ ದೊಡ್ಡ ದೊಡ್ಡ ಬೆಟ್ಟದ ಮೇಲೆಲ್ಲ ಎಲ್ಲಾದರೂ ಸಣ್ಣ ಸಣ್ಣ ಜರಿಗಳು ಬೀಳ್ತಾ ಇದ್ದರೆ ಅಲ್ಲಿಂದ ನೀರಾವಿ ಮೇಲ್ಗಡೆ ಹೋಗ್ತಾ ಇರುತ್ತಲ್ವ, ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾನು ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ನಲ್ವ, ಕೇದಾರೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥದ್ದು. ಆ ವ್ಯೂ ಪಾಯಿಂಟಿಂದ ನಾವು ನಿಂತ್ಕೊಂಡು ನೋಡಿದ್ರೆ ಈ ಶರಾವತಿ ನದಿ ಹರಿದು ಬಂದು ಗೇರುಸೊಪ್ಪ ಡ್ಯಾಮನ್ನು ಹೇಗೆ ಸೇರುತ್ತೆ ಅನ್ನೋದು ಅಲ್ಲಿಂದ ಗೊತ್ತಾಗುತ್ತೆ ನಮಗೆ. ಅದು ಅಲ್ಲದೆ ಗೇರುಸೊಪ್ಪ ಡ್ಯಾಮಿನ ಕಟ್ಟಡದ ಕೆಲವು ಭಾಗಗಳು ಕೂಡ ನಮಗೆ ಮೇಲಿಂದ ನಿಂತ್ಕೊಂಡು ನೋಡಿದಾಗ ಕಾಣಿಸ್ತವೆ. ಹಾಗೆ ಗೇರುಸೊಪ್ಪ ಡ್ಯಾಮಿನ ಪ್ರದೇಶದಲ್ಲಿ ಮುಳುಗಡೆ ಆಗಿರುವಂತಹ ಸಣ್ಣ ಪುಟ್ಟ ನಡುಗಡ್ಡೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ. ಆದರೆ ಇವೆಲ್ಲವನ್ನು ನೋಡಬೇಕು ಅಂತಂದರೆ ಮಳೆ ಸ್ವಲ್ಪ ಕಡಿಮೆ ಇರಬೇಕಾಗತ್ತೆ. ಇಂತಹ ರೋಡಲ್ಲಿ ಮಳೆಗಾಲದಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಟ್ರಾವೆಲ್ ಮಾಡಬೇಕು. ನೋಡಿ, ನೀವು ಇಲ್ಲಿ ಮುಂದ್ಗಡೆ ಸೊಪ್ಪನ್ನೆಲ್ಲ ಹಾಕಿಟ್ಟಿದ್ದಾರೆ, ಅಂದರೆ ಮುಂದ್ಗಡೆ ಏನೋ ಅಪಘಾತ ಆಗಿರಬಹುದು. ನೋಡೋಣ ಏನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ತುಂಬ ಡೌನ್ ಇದೆ, ಗಾಡಿಗಳೆಲ್ಲ ನಿಧಾನವಾಗಿ ಇಳಿತಾ ಇದ್ದಾವೆ. ನೋಡಿ, ಮುಂದ್ಗಡೆ ನಮಗೆ ಒಂದು ದೊಡ್ಡ ಟ್ಯಾಂಕರ್ ಕಾಣಿಸ್ತಾ ಇದೆ. ಆ ಟ್ಯಾಂಕರು ಒಂದು ಕಡೆ ವಾಲ್ಕೋಬಿಟ್ಟಿದೆ, ಅಂದರೆ ತುಂಬ ಸೈಡಿಗೆ ಹೋಗಿದೆ ಅಂತ ಅನಿಸುತ್ತೆ. ಅಲ್ಲಿ ಮಣ್ಣು ಮೆದುವಾಗಿರುವ ಕಾರಣ ಆ ಕಡೆ ಹುಗಿದು ಹೋಗಿದೆ. ಹಾಗೆ ಈ ಕಡೆ ಇರುವಂತಹ ಟೈರ್ಗಳೆಲ್ಲ ಮೇಲಾಗಿಬಿಟ್ಟಿದ್ದಾವೆ. ಸ್ನೇಹಿತರೆ, ಮಳೆಗಾಲದಲ್ಲೆಲ್ಲ ಇಂಥ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಗಾಡಿಗಳನ್ನು ತುಂಬ ಸೈಡ್ಗೆ ತೊಗೊಂಡು ಹೋಗಬಾರ್ದು. ಏನಾದರೂ ಮುಂದ್ಗಡೆ ಜೋರಾಗಿ ಗಾಡಿಗಳು ಬರ್ತಾ ಇದ್ದಾವೆ ಅಂತ ಆದರೆ ಸ್ವಲ್ಪ ಸಿಗ್ನಲ್ ಕೊಟ್ಟು ಸ್ಲೋ ಆಗಿ ಹೋಗಬೇಕು. ಬಿಟ್ಟರೆ ನಾವು ಸೈಡಿಗೆ ತೊಗೊಂಡೋಗಿ ಹೋದರೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದು ಅಲ್ಲದೆ ಯಾವುದಾದ್ರೂ ಗಾಡಿಗಳು ಎಲ್ಲಾದರೂ ಅಪಘಾತ ಆದಾಗ ಅಥವಾ ಮುಂದೆ ರೋಡ್ ಏನಾದರೂ ಬ್ಲಾಕ್ ಆದಾಗ ತುಂಬ ಹಿಂದೆಯೇ ಒಂದಿಷ್ಟು ಸೊಪ್ಪಿನ ಕೊನಕೆಗಳನ್ನು ಮುರಿದು ರಸ್ತೆ ಮೇಲೆ ಹಾಕಿಟ್ರೆ ಮೊದಲೇ ಬರುವಂತಹ ಜನರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಈಗ ಆ ಲಾರಿಯನ್ನು ನೀವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಅದು ಒಂದು ಡೀಪ್ ಆದ ಕರ್ವಿಂಗ್ನಲ್ಲೇ ಇದೆ. ಈಗ ಮುಂದ್ಗಡೆಯಿಂದ ಬಸ್ಸು ಅಥವಾ ಯಾವುದೋ ದೊಡ್ಡ ವಾಹನವೋ ಒಂದೇ ಸಲ ಬಂದುಬಿಡ್ತು ಅಂತಂದರೆ ಬರೋ ಗಾಡಿಗಳನ್ನು ಕೂಡ ಕಂಟ್ರೋಲ್ ಮಾಡಿ ನಿಲ್ಸೋಕ್ಕಾಗೋದಿಲ್ಲ ಅಷ್ಟು ಬೇಗನೆ. ಹಾಗೆ ಎದುರುಗಡೆ ಇನ್ಯಾವುದಾದ್ರು ಗಾಡಿ ಸೈಡಿಂದ ಪಾಸ್ ಆಗ್ತಾ ಇತ್ತು ಅಂದರೆ 2 ಗಾಡಿಗಳು ಡಿಕ್ಕಿ ಹೊಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ರೀತಿ ಅಪಘಾತಗಳಾದ ಸಂದರ್ಭದಲ್ಲಿ ತುಂಬ ದೂರದಲ್ಲೇ ರಿಫ್ಲೆಕ್ಟರ್ಗಳನ್ನು ಹಚ್ಚಿಡೋದು ಅಥವಾ ಸಪ್ಪನ್ನು ಮುರಿದು ರಸ್ತೆ ಮೇಲೆ ಹಾಕಿಡೋದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಹೋಗುವಂತಹ ರೋಡಿನಲ್ಲಿ ದಟ್ಟ ಕಾಡಿನ ಜೊತೆಗೆ ತುಂಬ ಕರ್ವಿಂಗ್ಗಳು ಕೂಡ ಇದ್ದಾವೆ. ಘಾಟ್ ಸೆಕ್ಷನ್ ಕೂಡ ತುಂಬ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ಗಾಡಿಯನ್ನು ಓಡಿಸ್ಬೇಕಾಗಿರುತ್ತೆ. ಹಾಗೆ ಇದೊಂದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಾಡಿಗಳು ಕೂಡ ಓಡಾಡ್ತವೆ. ಇನ್ನು ಮಳೆಗಾಲ ಆಗಿಬಿಟ್ರೆ ಫಾಗೆಲ್ಲ ಕಟ್ಕೊಂಡ್ಬಿಟ್ಟು ಮುಂದ್ಗಡೆ ಗಾಡಿಗಳೆಲ್ಲ ಕಾಣಿಸೋದೇ ಇಲ್ಲ. ಮತ್ತು ಈ ಪ್ರದೇಶ ಏನಿದೆ ಇದು ಸಿಂಗಳಿಕ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ಬೇರೆ ಬೇರೆ ಕಾಡು ಪ್ರಾಣಿಗಳು ಕೂಡ ಇದ್ದಾವೆ. ಯಾವುದೇ ಪ್ರಾಣಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ವಾಹನವನ್ನು ಚಲಾಯಿಸ್ಕೊಂಡು ಹೋಗಬೇಕಾಗಿರುತ್ತೆ. ಇನ್ನು ರಾತ್ರಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತುಂಬ ಜಾಗರೂಕತೆಯಿಂದ ಇಲ್ಲಿ ಚಾಲನೆ ಮಾಡಬೇಕಾಗಿರುತ್ತೆ. ಹಾಗೆ ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಸಿಗುವಂತಹ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಅಂತಂದರೆ ಅದು ಬಂಗಾರ ಕುಸುಮ ಫಾಲ್ಸು. ನೀವು ಘಟ್ಟವನ್ನು ಇಳಿತಾ ಇದ್ದಂಗೆ ನಿಮಗೆ ಬಂಗಾರ ಕುಸುಮ ಫಾಲ್ಸ್ಗೆ ಹೋಗಲಿಕ್ಕೆ ಇರುವಂತಹ ದಾರಿ ಸಿಗುತ್ತೆ. ಅಲ್ಲಿ ನೀವು ನಿಮ್ಮ ವೆಹಿಕಲ್ಗಳನ್ನೆಲ್ಲ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಅಲ್ಲಿ ಟಿಕೆಟ್ ಕೂಡ ಇರುತ್ತೆ. ಬಂಗಾರ ಕುಸುಮ ಫಾಲ್ಸ್ ಏನಿದೆ ಅದು ತುಂಬ ಎತ್ತರದಿಂದ ಬೀಳುವಂತಹ ಫಾಲ್ಸ್ ಆಗಿದೆ. ಆದರೆ ಅದನ್ನು ನಾವು ಕೆಳಗಡೆಯಿಂದ ನೋಡಲಿಕ್ಕೆ ಹೋಗೋದ್ರಿಂದ ಕೆಳಗಡೆ ಸ್ಟೆಪ್ಗಳವರೆಗೆ ಮಾತ್ರ ನಾವು ಹೋಗಬಹುದು. ಯಾಕಂದರೆ ಮೇಲೆಲ್ಲ ಹತ್ತಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ಫಾಲ್ಸ್ ಅದು.
ಮತ್ತು ನೀವು ಘಟ್ಟವನ್ನು ಇಳಿತಾ ಇರಬೇಕಾದ್ರೆ ಆ ಫಾಲ್ಸ್ ನಿಮಗೆ ದೂರದಿಂದ ಸುಮಾರು ಸಲ ಕಾಣಿಸ್ತಾ ಇರುತ್ತೆ. ಘಾಟ್ನ ಕೆಲವೊಂದು ಕರ್ವಿಂಗ್ಗಳಿಂದ ಆ ವಾಟರ್ ಫಾಲ್ನ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದರ ಮೇಲ್ಭಾಗದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದರೆ ನಮಗೆ ತುಂಬ ಹತ್ತಿರದಲ್ಲೇ ಇದೆಯೇನೋ ಅನಿಸುತ್ತೆ. ಆದರೆ ಘಟ್ಟವನ್ನು ಇಳಿದು ಹೋದ್ಮೇಲೆ ಮಾತ್ರ ಆ ಫಾಲ್ಸ್ಗೆ ಹೋಗಲಿಕ್ಕೆ ಸಾಧ್ಯ. ಈ ರೋಡಲ್ಲಿ ಈಗ ನೋಡಬಹುದು ನೀವು ಸಣ್ಣ ಪ್ರಮಾಣದಲ್ಲಿ ಫಾಗ್ ಕಟ್ಕೊಂಡಿದೆ. ಹಾಗಂತ ಇಲ್ಲಿ ಈಗ ಜೋರು ಮಳೆ ಆಗ್ತಾ ಇಲ್ಲ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಜೋರು ಮಳೆ ಬೀಳ್ತಾ ಇತ್ತು. ಈಗ ಮಳೆ ಬರೋದು ನಿಂತಿದೆ. ಮತ್ತು ಇಲ್ಲಿ ನೋಡಿದರೆ ನೀವು ಈ ರೋಡು ಸ್ವಲ್ಪ ಸಣ್ಣನೇ ಇದೆ. ಹಾಗೆ ಮುಂದೆ ಬರುವಂತಹ ಗಾಡಿಗಳು ಸಡನ್ನಾಗಿ ಬಂದುಬಿಡ್ತವೆ. ಮತ್ತು ಇಲ್ಲಿ ಓವರ್ಟೇಕ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ. ಯಾಕಂದರೆ ಕೆಲವೊಂದು ಸಲ ಏನಿರುತ್ತೆ ಅಂತಂದರೆ ನಮ್ಮ ಮುಂದ್ಗಡೆ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಇರ್ತವೆ ಅಥವಾ ಲೋಡ್ ಗಾಡಿಗಳಿರ್ತವೆ. ನಾವು ಅವುಗಳನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತಂದರೆ ಈ ರೋಡಲ್ಲಿ ತುಂಬ ಸಮಯದವರೆಗೆ ಕಾಯಬೇಕಾಗತ್ತೆ. ಇಲ್ಲಾಂದರೆ ಅಪಘಾತಗಳಾಗೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ. ಮುಂದೆ ಹೋಗ್ತಾ ಇರೋ ಬಸ್ನವರು ತುಂಬ ಸಮಯದಿಂದ ಹಾರ್ನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಯಾವುದಾದ್ರೂ ಗಾಡಿಗಳು ಸಡನ್ನಾಗಿ ಬಂದುಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು. ನೀವು ಮಳೆಗಾಲದ ಟೈಮ್ನಲ್ಲಿ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮಗೆ ಎಲ್ಲ ಕಡೆ ನೀರು ಹರಿಯುವಂತಹ ಜುಳು ಜುಳು ಸದ್ದು ಕೇಳಿಸ್ತಾನೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕರ್ವಿಂಗ್ಗಳಲ್ಲೂ ನಿಮಗೆ ನೀರು ಹರಿಯೋದಂತೂ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಇಲ್ಲಿ ಒಂದು ದೊಡ್ಡದಾದಂತಹ ಕರ್ವಿಂಗ್ ಹತ್ರ ಬಂದಿದ್ದೀವಿ. ಇದರ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಹೋಗುವಂತಹ ಗಾಡಿಗಳೆಲ್ಲ ಮುಂದೆ ಹೋಗಿ ತಿರ್ಕೊಂಡು ಬರೋದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಇಲ್ಲೊಂದು ಅಂಗಡಿಯನ್ನು ಕೂಡ ನೀವು ನೋಡಬಹುದು. ಈ ರೋಡಲ್ಲಿ ಅಂಗಡಿಗಳು ಸಿಗೋದು ತುಂಬ ಕಡಿಮೆ. ನೀವು ಜೋಗ್ಫಾಲ್ಸ್ನಿಂದ ಬರಬೇಕಾದ್ರೆ ಮಾವಿನಗುಂಡಿ ಊರಲ್ಲಿ ತುಂಬ ಅಂಗಡಿಗಳು ಸಿಗ್ತವೆ ನಿಮಗೆ. ನೀವೇನಾದರೂ ತೊಗೊಳ್ಬೇಕು ಅಂತಂದರೆ ಮಾವಿನಗುಂಡಿಯಲ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಮಧ್ಯದಲ್ಲಿ ಅಂಗಡಿಗಳೆಲ್ಲ ಇರೋದು ತುಂಬ ಕಡಿಮೆ. ಅದು ಅಲ್ಲದೆ ನಮಗೆ ಬೇಕಾಗಿರೋ ಐಟಮು ಸಿಗೋದು ಕಷ್ಟ ಇರುತ್ತೆ. ಹೀಗೆ ಮಧ್ಯೆ ಸಿಕ್ಕಂತಹ ಒಂದೊಂದು ಅಂಗಡಿಗಳು ಓಪನ್ ಇರಬಹುದು ಅಥವಾ ಓಪನ್ ಇರದೇನೂ ಇರಬಹುದು. ಆವಾಗ ಕಷ್ಟ ಆಗಿಬಿಡುತ್ತೆ. ಈ ರೋಡಲ್ಲಿ ಗಾಡಿಗಳೆಲ್ಲ ಟ್ರಾವೆಲ್ ಮಾಡ್ತಾ ಇರೋದು ನೋಡಿದ್ರೆ ಒಂದರ ಹಿಂದೆ ಒಂದು ಇರುವೆ ಸಾಲು ಹೋದಂಗೆ ಹೋಗ್ತಾ ಇರುತ್ತೆ. ಆದರೆ ನಾನು ಇವತ್ತು ಇಲ್ಲಿ ಬೆಳಗಿನ ಟೈಮ್ನಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ವಾಹನಗಳು ಕಾಣಿಸ್ತಾ ಇಲ್ಲ. ಸ್ವಲ್ಪ ಟೈಮ್ ಆಗ್ತಾ ಹೋದಂಗೆ ಒಂದರ ಹಿಂದೆ ಒಂದು ವಾಹನಗಳು ತುಂಬ ಹೋಗ್ತಾ ಇರ್ತವೆ ಇಲ್ಲಿ. ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಊರುಗಳು ತುಂಬ ಕಡಿಮೆ ಸಿಗ್ತವೆ ಅಂತ ಅನಿಸುತ್ತೆ. ಆದರೆ ಹಾಗೇನಿಲ್ಲ. ಒಳಗಡೆ ಎಲ್ಲ ಸಣ್ಣ ಸಣ್ಣ ದಾರಿಗಳಲ್ಲಿ ಊರುಗಳೆಲ್ಲ ಇದ್ದಾವೆ. ಮೇನ್ ರೋಡಲ್ಲಿ ಊರುಗಳು ಸಿಗೋದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಆದರೆ ಒಳಗಡೆ ಹೋದ ನಂತರ ಊರುಗಳೇನು ತುಂಬ ದೊಡ್ಡ ಇರ್ತಾವೆ ಅಂತ ಹೇಳಲಿಕ್ಕಾಗಲ್ಲ. ಒಂದು 3 ಮನೆ 4 ಮನೆ 5 ಮನೆ ಇರಬಹುದು ಅಷ್ಟೇ. ಕೆಲವೊಂದು ಕಡೆ ಅಂತೂ 1-2 ಮನೆಗಳಿಗೆ ಒಂದೊಂದು ಊರು ಇರ್ತವೆ ಇಲ್ಲಿ. ಈಗ ನಾವು ಟ್ರಾವೆಲ್ ಮಾಡ್ತಾ ಇರುವಂತಹ ಈ ಉತ್ತರ ಕನ್ನಡ ಜಿಲ್ಲೆಯ ರೋಡ್ ಏನಿದೆ ಇದು 2 ತಾಲೂಕುಗಳನ್ನು ಕನೆಕ್ಟ್ ಮಾಡುತ್ತೆ. ಅಂದರೆ ಘಟ್ಟದ ಮೇಲೆ ಇರುವಂತಹ ಸಿದ್ದಾಪುರ ತಾಲೂಕನ್ನು ಘಟ್ಟದ ಕೆಳಗೆ ಇರುವಂತಹ ಹೊನ್ನಾವರ ತಾಲೂಕಿನ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಸ್ನೇಹಿತರೆ, ಈ ಕಾಡಿನ ರಸ್ತೆಯಲ್ಲಿ ನೀವೇನಾದರೂ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂತ ಆದರೆ ನೀವು ನಿಮ್ಮ ವಾಹನಗಳನ್ನು ನಿಲ್ಲಿಸ್ಕೊಂಡು ಇಲ್ಲಿ ಎಲ್ಲೂ ನಿಂತ್ಕೊಳ್ಬಾರ್ದು. ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತರೂ ಕೂಡ ನಿಮ್ಮ ಕಾಲಿಗೆ ಲೀಚಸ್ ಅಥವಾ ಉಂಬಳಗಳು ಬೇಗ ಹತ್ಕೊಂಡು ಬಿಡ್ತವೆ. ಹಾಗೆ ನಿಮ್ಮ ರಕ್ತವನ್ನು ಹೀರಿಬಿಡ್ತವೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಉಂಬಳಗಳು ಇದ್ದಾವೆ. ಅದು ಅಲ್ಲದೆ ಇಲ್ಲಿ ಜಿಗಳೆಗಳು ಕೂಡ ಇದ್ದಾವೆ. ಜಿಗಳೆಗಳು ತುಂಬ ದೊಡ್ಡದಾಗಿರ್ತವೆ. ಅಂದರೆ ಉಂಬಳದಕ್ಕಿಂತ ಒಂದು 3-4 ಪಟ್ಟು ದೊಡ್ಡನೇ ಇರ್ತವೆ ಅಂತ ಹೇಳ್ಬೋದು. ಹಾಗೆ ಗಾತ್ರದಲ್ಲೂ ಕೂಡ ಸ್ವಲ್ಪ ದಪ್ಪನೇ ಇರ್ತವೆ ಅವೇನಾದರೂ ಹತ್ಕೊಂಡು ಬಂದುಬಿಟ್ರೆ ಬಿಡಿಸೋದು ಕಷ್ಟ ಆಗುತ್ತೆ. ಈ ಜಾನುವಾರುಗಳ ಕಾಲುಗಳಿಗೆಲ್ಲ ಅವು ಜಾಸ್ತಿ ಹತ್ಕೊಬಿಡ್ತವೆ. ಅದಕ್ಕಾಗಿ ಇಲ್ಲಿ ಹಳ್ಳಿಯ ಜನರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಹೊಗೆ ಸಪ್ಪನ್ನು ಕಾಲಿಗೆಲ್ಲ ತಿಕ್ಕೊಳ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ಸಣ್ಣ ಬಟ್ಟೆಯಲ್ಲಿ ಉಪ್ಪನ್ನು ಗಂಟು ಕಟ್ಟಿ ಇಟ್ಕೊಳ್ತಾರೆ. ಉಂಬಳಗಳು ಕಚ್ಚಿ ಹಿಡಿದಂತಹ ಜಾಗದಲ್ಲಿ ಆ ಗಂಟನ್ನು ತಾಗಿಸ್ಬಿಟ್ರೆ ಉಂಬಳಗಳು ಬಿಟ್ಟುಬಿಡ್ತವೆ. ಮತ್ತು ಇನ್ನು ಕೆಲವೊಂದಿಷ್ಟು ಜನ ಈ ಡೆಟಾಲನ್ನೆಲ್ಲ ಇಟ್ಕೊಳ್ತಾರೆ. ಹೀಗೆ ಏನೋ ಒಂದು ರೀತಿಯಲ್ಲಿ ಉಂಬಳಗಳಿಂದ ರಕ್ಷಣೆ ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಕಾಡಿನಲ್ಲಿ ಕಾಳಿಂಗ ಸರ್ಪಗಳ ಸಂಖ್ಯೆ ಕೂಡ ಜಾಸ್ತಿನೇ ಇರುತ್ತೆ. ಕಾಳಿಂಗ ಸರ್ಪಗಳು ಇಲ್ಲಿ ದರಕಗಳನ್ನೆಲ್ಲ ಒಟ್ಟು ಹಾಕ್ಕೊಂಡು ಒಂದು ರೀತಿ ಗೂಡಿನ ಟೈಪ್ ರಚನೆಯನ್ನು ಮಾಡಿ ಅದರಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಈ ರೀತಿಯಾದಂತಹ ರಚನೆಗಳು ಇಲ್ಲಿ ಕಾಡಲ್ಲೆಲ್ಲ ಕಾಣಿಸ್ತವೆ ಅಂತ ಸ್ಥಳೀಯರೆಲ್ಲ ಹೇಳ್ತಾರೆ. ಇನ್ನು ಯಾರಾದರೂ ಗೊತ್ತಿಲ್ಲದೆ ಹೋಗಿ ಇದ್ಯಾವುದಪ್ಪ ದರಕಿನ ರಾಶಿ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ತಡ್ಕಾಡಲಿಕ್ಕೆ ಹೋದರೆ ಅಲ್ಲೇ ಕಾಯ್ತಾ ಇರುವಂತಹ ಕಾಳಿಂಗ ಸರ್ಪಗಳು ಕಚ್ಚೋ ಸಾಧ್ಯತೆ ಇರುತ್ತೆ. ಮತ್ತು ಅವೇನಾದರೂ ಕಚ್ಚಿದ್ವು ಅಂತಂದರೆ ತಕ್ಷಣದಲ್ಲೇ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದರೆ ಜೀವಹಾನಿ ಕೂಡ ಆಗಬಹುದು. ಈ ಮೇನ್ ರೋಡಲ್ಲಿ ಯಾರು ಬೇಕಾದರೂ ಓಡಾಡಬಹುದು, ಅದಕ್ಕೇನೂ ತೊಂದರೆ ಇಲ್ಲ. ಆದರೆ ದಯವಿಟ್ಟು ಯಾರೂ ಕೂಡ ಕಾಡಿನ ಒಳಗೆ ಎಂಟರ್ ಆಗಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಳಗಡೆ ಹೋಗೋದು ತುಂಬ ಡೇಂಜರಸ್ ಆಗಿರುತ್ತೆ. ಅಲ್ಲಿ ಹಾವಿರುತ್ತೋ, ಚೇಳಿರುತ್ತೋ ಅಥವಾ ಇನ್ನು ಯಾವ್ಯಾವ ಜಾತಿಯ ವಿಷಜಂತುಗಳೆಲ್ಲ ಇರ್ತಾವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಮತ್ತು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಹಳಷ್ಟು ಕಡೆ ನಮಗೆ ನೆಟ್ವರ್ಕ್ಗಳು ಸಿಗೋದಿಲ್ಲ. ಇನ್ನು ಕಾಡಲ್ಲಂತೂ ಬಿಡಿ ಸಿಗೋದಿಲ್ಲ ನಾರ್ಮಲ್ ಆಗಿ. ಆದರೆ ಹಳ್ಳಿ ಕಡೆಗೂ ಕೂಡ ನೆಟ್ವರ್ಕಿನ ಸಮಸ್ಯೆ ತುಂಬ ಇರುತ್ತೆ ಈ ಕಡೆ. ಹೀಗಿರುವಾಗ ಏನಾದರೂ ತುರ್ತು ಪರಿಸ್ಥಿತಿ ಎದುರಾಯಿತು ಅಂತ ಅಂದ್ಬಿಟ್ರೆ ತಕ್ಷಣದಲ್ಲಿ ಹೆಲ್ಪನ್ನು ಕೇಳಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಈ ಕಡೆ. ಇನ್ನು ರಾತ್ರಿ ಸಂಚಾರಕ್ಕೆ ಬಂದರೆ ಈ ರೋಡ್ನಲ್ಲಿ ರಾತ್ರಿ ಸಂಚಾರ ಮಾಡಲಿಕ್ಕೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬಹಳಷ್ಟು ಗಾಡಿಗಳೆಲ್ಲ ಓಡಾಡ್ತಾನೆ ಇರ್ತವೆ. ಆದರೆ ಹಗಲಿಗಿಂತಲೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಾಡಿಗಳು ಟ್ರಾವೆಲ್ ಮಾಡ್ತವೆ ಅಂತ ಹೇಳಬಹುದು. ಏನೇ ಆಗಲಿ ನೀವು ರಾತ್ರಿ ಸಮಯದಲ್ಲಿ ಟ್ರಾವೆಲ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
ನೋಡಿ ಇಲ್ಲಿ ನಮಗೆ ಮತ್ತೊಂದು ಕರ್ವಿಂಗ್ ಸಿಕ್ಕಿದೆ. ಇಲ್ಲಿ ಬ್ರಿಡ್ಜ್ ಕೂಡ ಇದೆ, ಸಣ್ಣದಾದ ಹೊಳೆ ಇದೆ. ಈ ಊರಿನ ಹೆಸರು ವಾಟೆಹಳ್ಳ ಅಂತ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಹಾಗೆ ಇಲ್ಲಿ ಲೆಫ್ಟಲ್ಲಿ ಒಂದು ರೋಡ್ ಹೋಗುತ್ತಲ್ಲ, ಇದರಲ್ಲಿ ಹೋದರೆ ಒಂದು 3-4 ಮನೆಗಳಿದಾವಲ್ಲಿ. ಹಾಗೆ ನಾವು ಈಗ ಇರುವಂತಹದ್ದು ಹೊನ್ನಾವರ ತಾಲೂಕಿನಲ್ಲಿ. ಇಷ್ಟೊತ್ತನಕ ನಾವು ಹಿಂದೆ ಸಿದ್ದಾಪುರ ತಾಲೂಕಿನಲ್ಲಿದ್ವಿ, ಈಗ ಹೊನ್ನಾವರ ತಾಲೂಕಿಗೆ ಬಂದಿದ್ದೀವಿ. ಈ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಇರುವಂತಹದ್ದು ಹೊನ್ನಾವರ ತಾಲೂಕಿನಲ್ಲಿ. ಈ ವಾಟೆಹಳ್ಳ ಬಸ್ ಸ್ಟ್ಯಾಂಡ್ನಿಂದ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟು ತುಂಬ ದೂರದಲ್ಲೇನಿಲ್ಲ. ಯಾಕಂತಂದರೆ ಈ ವಾಟೆಹಳ್ಳ ಧುಮುಕುವಂಥ ಸೌಂಡು ನಾವು ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ಗೆ ಹೋಗೋವರೆಗೂ ರೋಡ್ ಸೈಡ್ಗೆ ಕೇಳಿಸ್ತಾನೆ ಇರುತ್ತೆ ನಮಗೆ. ಅದಕ್ಕಾಗಿ ನಾವು ಅಲ್ಲಿಂದ ಬಹಳ ದೂರದಲ್ಲಿ ಇರೋದಿಲ್ಲ, ತುಂಬ ಹತ್ತಿರದಲ್ಲೇ ಇರ್ತೀವಿ. ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಾವು ಇರ್ತೀವಿ. ಈ ವಾಟೆಹಳ್ಳ ಊರಿನವರ ದನ ಕರುಗಳೆಲ್ಲ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ವರೆಗೂ ಮೇಯಲಿಕ್ಕೆ ಬರ್ತವೆ. ಹಾಗೆ ಸ್ನೇಹಿತರೆ, ಈ ರೋಡಲ್ಲಿ ಸಾಕಷ್ಟು KSRTC ಬಸ್ಗಳು ಕೂಡ ರನ್ ಆಗ್ತವೆ. ಅಂದರೆ ನೀವು ಹೊನ್ನಾವರದ ಕಡೆಯಿಂದ ಸಾಗರಕ್ಕೆ ಹೋಗೋದಾಗಲಿ, ಶಿವಮೊಗ್ಗ ಕಡೆ ಹೋಗೋದಾಗಲಿ ಸಾಕಷ್ಟು ಬಸ್ಗಳು ನಿಮಗೆ ಸಿಗ್ತವೆ. ಇನ್ನು ನೀವು ಈ ರೋಡಲ್ಲಿ ಹೊನ್ನಾವರದ ಕಡೆಯಿಂದ ಬಂದು ಸಿದ್ದಾಪುರಕ್ಕೆ ಹೋಗ್ತೀರಿ ಅಂತ ಆದರೆ ಮಾವಿನಗುಂಡಿನಲ್ಲಿ ಇಳಿಬೇಕಾಗತ್ತೆ. ಅಲ್ಲಿಂದ ನೀವು ಬೇರೆ ಬಸ್ಸನ್ನು ಹಿಡಿದು ಹೋಗಬಹುದು. ಸ್ನೇಹಿತರೆ, ಈಗ ನಾವು ಟ್ರಾವೆಲ್ ಮಾಡ್ತಾ ಮಾಡ್ತಾ ಶರಾವತಿ ವ್ಯಾಲಿಯ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ನೋಡಬಹುದು, ಒಂದು JCB ಕೂಡ ನಿಂತಿದೆ. ಹಾಗೆ ದೂರದಲ್ಲೆಲ್ಲ ಈಗ ಸಾಕಷ್ಟು ವಾಹನಗಳು ನಿಂತಿರೋದು ನಮಗೆ ಕಾಣಿಸ್ತಾ ಇದೆ. ಇವರೆಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಬಂದು ಇಲ್ಲಿ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟನ್ನು ನೋಡಲಿಕ್ಕೆ ನಿಂತಿದ್ದಾರೆ. ಈಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರೋದೇ ಶರಾವತಿ ವ್ಯಾಲಿಯ ವ್ಯೂ ಪಾಯಿಂಟು. ಅಂದರೆ ಇದು ಮೊದಲನೇ ವ್ಯೂ ಪಾಯಿಂಟು. ಇದನ್ನು ನೋಡಿಕೊಂಡು ನಿಮಗೆ ಆಮೇಲೆ 2ನೇ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತೀನಿ. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಹಾಗೆ ಎಷ್ಟೋ ಜನ ಇದನ್ನು ನೋಡಿಕೊಂಡು ಹೋಗಿದ್ದಾರೆ. ಇಲ್ಲಿ ಬಹಳಷ್ಟು ಹೊತ್ತು ನಿಲ್ಲೋದಿಲ್ಲ ಜನರೆಲ್ಲ. ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಒಂದು 5 ನಿಮಿಷ ನಿಂತು ಈ ವ್ಯೂವನ್ನು ನೋಡಿಕೊಂಡು ಫೋಟೋ ಗಿಟೋ ತಕ್ಕೊಂಡು ಅನಂತರ ಹಾಗೆ ಹೋಗಿಬಿಡ್ತಾರೆ. ಆದರೆ ಜನರಿಗೆ ಇಲ್ಲೇ ಹತ್ತಿರದಲ್ಲಿರುವಂತಹ ಕೇದಾರೇಶ್ವರ ದೇವಸ್ಥಾನ ಆಗಿರಬಹುದು ಅಥವಾ ಅಲ್ಲಿನ ಸುಂದರವಾದಂತಹ ವ್ಯೂ ಪಾಯಿಂಟ್ ಆಗಿರಬಹುದು, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಬನ್ನಿ, ಮೊದಲು ಈಗ ಈ ವ್ಯೂ ಪಾಯಿಂಟಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಜೋಗ್ ಫಾಲ್ಸ್ನಿಂದ ಬಿದ್ದಂತಹ ನೀರು ಈ ರೀತಿಯಾಗಿ ಹರ್ಕೊಂಡು ಬರುತ್ತೆ. ಅಲ್ಲಿ ದೂರದಲ್ಲಿ ನಮಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸ್ಟೇಷನ್ ಕೂಡ ಕಾಣಿಸುತ್ತೆ. ಅಲ್ಲಿಂದ ಈ ಕಣಿವೆಗಳ ನಡುವೆ ಹರ್ಕೊಂಡು ಬರುವಂತಹ ನೀರು ಮುಂದೆ ಹೋಗಿ ಗೇರ್ಸೊಪ್ಪ ಡ್ಯಾಮನ್ನು ಸೇರುತ್ತೆ. ಆದರೆ ಆ ಡ್ಯಾಮು ಈ ವ್ಯೂ ಪಾಯಿಂಟಿಂದ ಕಾಣಿಸಲ್ಲ. ನಾನು ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಲ್ವ, ಅದರಿಂದ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಶರಾವತಿ ನದಿ ಕಣಿವೆ ಎಷ್ಟೊಂದು ಡೀಪ್ ಆಗಿದೆ, ಹಾಗೆ ಸುತ್ತಮುತ್ತಲೂ ಎಷ್ಟೊಂದು ದಟ್ಟವಾದ ಕಾಡುಗಳಿವೆ ಅನ್ನೋದು. ಸ್ನೇಹಿತರೆ, ಈ ಸ್ಥಳದಲ್ಲೂ ಕೂಡ ಮಂಗಗಳು ತುಂಬ ಜಾಸ್ತಿನೇ ಇರ್ತವೆ. ಆದರೆ ಮಂಗಗಳಿಗೆ ನೀವು ಏನನ್ನೂ ಕೊಡಬಾರ್ದು ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಂದು ವೇಳೆ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಅಂದರೆ ಎದುರುಗಡೆ ಇರುವಂತಹ ಶರಾವತಿ ನದಿ ಆಗಿರಲಿ, ಇಲ್ಲಿ ಹತ್ತಿರದಲ್ಲೇ ಇರುವಂತಹ ಮರಗಿಡಗಳು ಕೂಡ ನಮಗೆ ಕಾಣಿಸೋದಿಲ್ಲ, ಅಷ್ಟೊಂದು ವೈಟಾಗಿ ಕಾಣಿಸುತ್ತೆ ಇಲ್ಲಿ. ಹಾಗೆ ಮಳೆ ಬಿದ್ದು ಹೋದ ಕೂಡಲೇ ಒಂದು 5 ನಿಮಿಷದಲ್ಲೇ ನಮಗೆ ಮೋಡಗಳೆಲ್ಲ ಕ್ಲಿಯರ್ ಆಗಿ ತುಂಬ ದೂರದವರೆಗೂ ವ್ಯೂ ಕಾಣಿಸುತ್ತೆ. ಸ್ನೇಹಿತರೆ, ಶರಾವತಿ ವ್ಯಾಲಿ ವ್ಯೂ ಪಾಯಿಂಟನ್ನು ನೋಡಾಯ್ತಲ್ವಾ. ಈಗ ಬನ್ನಿ ಇಲ್ಲಿಂದ ಕೆಳಗಿಳಿದು ಮತ್ತೆ ಮುಂದೆ ಹೋಗೋಣ. ಸ್ನೇಹಿತರೆ, ಈಗ ನಾವು ಇಲ್ಲೇ ಹತ್ತಿರದಲ್ಲಿರುವಂತಹ ಕೇದಾರೇಶ್ವರ ದೇವಸ್ಥಾನ ಹಾಗೆ ಅದರ ಎದುರುಗಡೆ ಇರುವಂತಹ ಸುಂದರವಾದಂತಹ ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಬರೋಣ. ಈ ಕೇದಾರೇಶ್ವರ ದೇವಸ್ಥಾನ ಏನಿದೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲೇ ಇದೆ. ಇಲ್ಲಿಂದ ತುಂಬ ದೂರ ಏನಾಗಲ್ಲ. ಈ ವ್ಯೂ ಪಾಯಿಂಟಿಂದ ಸುಮಾರು 200 ಮೀಟರ್ ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ಹೋಗಲಿಕ್ಕೆ ಇರುವಂತಹ ದಾರಿ ಸಿಕ್ಬಿಡುತ್ತೆ ನಮಗೆ. ಆ ದಾರಿಯಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಕೊಂಡು ಹೋದರೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಡಬಹುದು. ಆದರೆ ಅಲ್ಲಿಗೆ ಹೋಗುವಂತಹ ದಾರಿ ಮಾತ್ರ ಸ್ವಲ್ಪ ಕಷ್ಟದಿದೆ. ಯಾಕೆ ಅಂತಂದರೆ ಮಣ್ಣು ಮತ್ತು ಕಲ್ಲುಗಳ ಮಿಶ್ರಿತ ದಾರಿ, ಅದು ಸ್ವಲ್ಪ ಜಾರತ್ತೆ. ಮಳೆಗಾಲದಲ್ಲಿ ಹೋಗುವವರು ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗಿರುತ್ತೆ. ನೋಡಿ, ಎದುರುಗಡೆ ನೀವು ಹಸುಗಳು ಮೇಯ್ತಾ ಇರೋದನ್ನು ನೋಡಬಹುದು. ಈ ಹಸುಗಳೆಲ್ಲ ಇಲ್ಲಿ ವಾಟೆಹಳ್ಳ ಅಂತ ಊರಿದೆಯಲ್ಲ, ಆ ಊರಿನವ್ರದ್ದು. ಇಲ್ಲಿವರೆಗೂ ಬಂದಿದ್ದಾವೆ ಮೇಲಿಕ್ಕೆ ಅವು. ಸ್ನೇಹಿತರೆ, ಇನ್ನು ನಾವು ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಹೋಗಬೇಕಾದ್ರೆ ಸಿಗುವಂತಹ ದೊಡ್ಡ ಘಾಟ್ ಏನಿದೆ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಅಂದರೆ ಈ ವ್ಯೂ ಪಾಯಿಂಟ್ ಮುಗಿದ ಕೂಡಲೇ ಘಾಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಬಂಗಾರ ಕುಸುಮ ವಾಟರ್ ಫಾಲ್ವರೆಗೆ ಹೋಗಲಿಕ್ಕೇನು ದಾರಿ ಸಿಗುತ್ತಲ್ಲ, ಅಲ್ಲಿವರೆಗೂ ಈ ಘಾಟ್ ಇರುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಕೇದಾರೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರುವ ದಾರಿಯ ಹತ್ರ ಬಂದಿದ್ದೀವಿ. ಇಲ್ಲಿಂದ ರೈಟ್ ಸೈಡ್ಗೆ ಹೋದರೆ ನಾವು ಕೇದಾರೇಶ್ವರ ದೇವಸ್ಥಾನಕ್ಕೆ ಹೋಗಬಹುದು. ಹಾಗೆ ಇಲ್ಲಿ ಒಂದು ಎಂಟ್ರೆನ್ಸ್ ಕಮಾನನ್ನು ಕೂಡ ಮಾಡಿದ್ದಾರೆ. ಹಾಗೆ ಕೇದಾರೇಶ್ವರ ದೇವಸ್ಥಾನ ಅಂತ ಬರೆದಿಟ್ಟಿದ್ದಾರೆ. ನಾವು ಇದರ ಒಳಗಡೆ ಹೋಗೋಣ ಈಗ.
ನೋಡಿ ಸ್ನೇಹಿತರೆ, ಈಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರೋದೇ ಸುಂದರವಾದಂತಹ ಬೆಟ್ಟದ ಮೇಲೆ ಇರುವ ಕೇದಾರೇಶ್ವರ ದೇವಸ್ಥಾನ. ನಾನು ಇಲ್ಲಿ ನಿಮಗೆ ಸ್ವಲ್ಪ ಈ ದೇವಸ್ಥಾನದ ಆವರಣವನ್ನು ಅಲ್ಲಿವರೆಗೂ ಹೋಗಿ ತೋರಿಸ್ತೀನಿ. ಹಾಗೆ ಅಲ್ಲಿಂದ ನೋಡಿದಾಗ ಈ ದೇವಸ್ಥಾನದ ಎದುರಿಗೆ ಇರುವಂತಹ ವ್ಯೂ ಪಾಯಿಂಟು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆನಂತರ ಒಂದು ಕಡೆ ಬೈಕನ್ನು ಇಟ್ಟು ನಿಮಗೆ ಈ ದೇವಸ್ಥಾನವನ್ನು ಹಾಗೆ ಆ ವ್ಯೂ ಪಾಯಿಂಟನ್ನು ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ನೋಡಿದಾಗ ನಮಗೆ ಈ ದೇವಸ್ಥಾನ ಹಾಗೆ ಅದರ ಎದುರುಗಡೆ ಇರುವಂತಹ ವ್ಯೂ ಪಾಯಿಂಟು ಈ ರೀತಿಯಾಗಿ ಕಾಣಿಸುತ್ತೆ. ಬನ್ನಿ, ಇಲ್ಲಿ ಈಗ ಗಾಡಿಯನ್ನು ಇಟ್ಟು ನಿಮಗೆ ಈ ದೇವಸ್ಥಾನವನ್ನು ಸ್ವಲ್ಪ ತೋರಿಸ್ಕೊಂಡು ಬರ್ತೀನಿ. ಸ್ನೇಹಿತರೆ, ನಾನು ಬೈಕನ್ನು ನಿಲ್ಲಿಸಿಟ್ಟು ಇನ್ನೇನು ದೇವಸ್ಥಾನದ ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಜೋರಾದ ಮಳೆ ಸ್ಟಾರ್ಟ್ ಆಗೋಯ್ತು. ನೀವು ಇಲ್ಲಿ ನೋಡಬಹುದು. ಬನ್ನಿ, ಈಗ ದೇವಸ್ಥಾನದ ಒಳಗೆ ಹೋಗೋಣ. ನೋಡಿ, ಇದೇ ದೇವಸ್ಥಾನದ ಒಳಭಾಗ. ಇದರಲ್ಲಿ ನೀರು ನಿಂತುಬಿಟ್ಟಿದೆ ಈಗ. ಮತ್ತು ಇಲ್ಲಿ ಜಾರತ್ತೆ, ಅಂದರೆ ನಾವು ದೇವಸ್ಥಾನ ಆಗಿರೋದ್ರಿಂದ ಚಪ್ಪಲಿಯನ್ನು ಹೊರಗಡೆನೇ ಬಿಟ್ಟು ಬರ್ತೀವಲ್ವಾ. ಬರಿಗಾಲಲ್ಲಿ ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ತುಂಬ ಹುಷಾರಾಗಿ ನಡ್ಕೊಂಡು ಹೋಗಬೇಕು. ಯಾಕೆಂದರೆ ನೀರು ನಿಂತು ಒಂದು ರೀತಿ ಪಾಚಿ ಥರ ಎಲ್ಲ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಎದುರುಗಡೆ ನಂದಿಯ ಮೂರ್ತಿ ಇದೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಶ್ರೀ ಕೇದಾರೇಶ್ವರ ದೇವರು ಇರೋದು. ಈ ದೇವಸ್ಥಾನದ ಬಾಗಿಲನ್ನು ಹಾಕಿದ್ದಾರೆ. ಒಳಗಡೆ ಇರುವಂತಹ ದೇವರು ನಮಗೆ ಇಲ್ಲಿಂದ ಕಾಣಿಸ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಕತ್ಲೇನೂ ಇದೆ ಇಲ್ಲಿ. ಈ ದೇವಸ್ಥಾನದ ಎದುರುಗಡೆನೇ ಒಳ್ಳೆಯ ವ್ಯೂ ಇತ್ತು. ಆದರೆ ಈಗ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ನಮಗೆ ಏನೂ ಕಾಣಿಸ್ತಾ ಇಲ್ಲ. ಕೆಳಗಡೆ ಹರಿತಾ ಇರುವಂತಹ ಶರಾವತಿ ನದಿ ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ದೊಡ್ಡ ವೃಕ್ಷ ಇದೆ. ಅದರ ಕೆಳಗೆ ನಾಗದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಸ್ಥಾನ ಏನೋ ತುಂಬ ದೊಡ್ಡದಾಗೇ ಇದೆ. ಆದರೆ ಇಲ್ಲಿ ಕಟ್ಟಡವನ್ನು ಅರ್ಧಂಬರ್ಧ ಕಟ್ಟಿರೋದ್ರಿಂದ ಮಳೆಗಾಲದಲ್ಲೆಲ್ಲ ನೀರು ಬರುತ್ತೆ. ಯಾಕೆ ಇದನ್ನು ಅರ್ಧಂಬರ್ಧ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಈಗ ಹೊರಗಡೆ ಹೋಗೋಣ. ಹೊರಗಡೆ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ವ್ಯೂ ಪಾಯಿಂಟ್ನ ಮೇಲೆ ಹೋಗಿ ಅಲ್ಲಿಂದ ಹೇಗೆ ಕಾಣುತ್ತೆ ವ್ಯೂ ಅನ್ನೋದನ್ನು ನೋಡೋಣ. ಇಲ್ಲಿ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೂ ಕೂಡ ತುಂಬ ನಿಧಾನವಾಗಿ ಹತ್ತಬೇಕು, ಯಾಕಂದರೆ ಜಾರತ್ತೆ ಇಲ್ಲಿ. ನೋಡಿ, ಇಲ್ಲಿ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ನಮಗೆ ಕ್ಲಿಯರ್ ಆಗಿ ಶರಾವತಿ ನದಿ ಕಾಣಿಸ್ತಾ ಇಲ್ಲ. ಹಾಗೆ ದೂರದಲ್ಲಿರುವಂತಹ ಬೆಟ್ಟಗುಡ್ಡಗಳು ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಈ ವ್ಯೂ ಪಾಯಿಂಟ್ನಲ್ಲಿ 2 ಸ್ಟೆಪ್ಗಳಿದ್ದಾವೆ. 2 ಸ್ಟೆಪ್ಗಳ ಮೇಲೆ ಹತ್ತಿ ಅಲ್ಲಿಂದ ಮಳೆಗಾಲದ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಮಳೆ ಕಡಿಮೆ ಆಗುವವರೆಗೂ ಸ್ವಲ್ಪ ವೇಟ್ ಮಾಡಿಬಿಟ್ಟು ಮಳೆ ಕಡಿಮೆ ಆದ ನಂತರ ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಈಗ ಇನ್ನೊಂದು ಸ್ಟೆಪ್ಗೆ ಹೋಗೋಣ. ಇಲ್ಲಿಂದನೂ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಮೇಲೆ ಹತ್ತಿ ಬರ್ತಾ ಇದ್ದಂಗೆ ನಮಗೆ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ನಾವು ನಮ್ಮ ಎಡಗಡೆ ತಿರುಗ್ತಾ ಇದ್ದಂಗೆ ಈ ಶರಾವತಿ ನದಿಯನ್ನು ನಾವು ಇನ್ನೂ ಎತ್ತರದಿಂದ ನೋಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇಷ್ಟೇನಾ ವ್ಯೂ, ಇದೇನು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗಬೇಡಿ. ಯಾಕಂದರೆ ಮಳೆ ನಿಂತ ಕೂಡಲೇ ನಿಜವಾದ ವ್ಯೂ ಕಾಣೋದು. ಆವಾಗ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ಕೆಳಗಡೆ ಇರುವಂತಹ ಹೊನ್ನಾವರ ರೋಡು ನಮಗೆ ಇಲ್ಲಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ನೀವು ಈ ವ್ಯೂ ಪಾಯಿಂಟ್ನ ಎಡಭಾಗಕ್ಕೆ ಬಂದು ನೋಡಿದರೆ ರಸ್ತೆ ಸೈಡ್ನಲ್ಲಿ ಸಿಗುವಂತಹ ಶರಾವತಿ ವ್ಯೂ ಪಾಯಿಂಟ್ನಿಂದ ಬಂದಿರುವಂತಹ ಬೆಂಗಳೂರು ಹೊನ್ನಾವರ ರಸ್ತೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಸ್ನೇಹಿತರೆ, ಸ್ವಲ್ಪ ಹೊತ್ತು ಇಲ್ಲೇ ನಿಂತು ವೇಟ್ ಮಾಡೋಣ. ಮಳೆ ಕಡಿಮೆ ಆದ ನಂತರದ ವ್ಯೂ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗೇನು ನೀವು ಇಲ್ಲಿ ವ್ಯೂವನ್ನು ನೋಡ್ತಾ ಇದ್ದೀರಾ, ಇದು ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಕಾಣಿಸ್ತಾ ಇರುವಂತಹ ವ್ಯೂ. ಮಳೆ ಸ್ವಲ್ಪ ಕಡಿಮೆ ಆಗಿದ್ದಕ್ಕೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಕಡಿಮೆ ಆದರೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ನೀವಿಲ್ಲಿ ನೋಡಬಹುದು, ಗೇರುಸೊಪ್ಪ ಡ್ಯಾಮ್ನ ಹಿನ್ನೀರಿನ ಪ್ರದೇಶ, ಅಂದರೆ ಶರಾವತಿ ನದಿ ಹೋಗಿ ಇಲ್ಲಿ ಸೇರೋದನ್ನು ನೀವು ನೋಡಬಹುದು. ನೋಡಿ, ಈಗ ಇನ್ನೊಂದು ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಎದುರುಗಡೆ ಇರುವಂತಹ ಬೆಟ್ಟಗಳೆಲ್ಲ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾವೆ. ಬೆಟ್ಟಗಳ ತುದಿಯಲ್ಲಿ ನೀರಾವಿ ಕೂಡ ನಿಮಗೆ ತುಂಬ ಸುಂದರವಾಗಿ ಇಲ್ಲಿಂದ ಕಾಣಿಸುತ್ತೆ. ಹಾಗೆ ಇಲ್ಲಿ ಶರಾವತಿ ನದಿಯ ದಂಡೆಯ ಮಣ್ಣನ್ನು ಕೂಡ ನೀವು ನೋಡಬಹುದು. ಹಾಗೆ ಒಂದು ರೀತಿ ನೋಡೋದಾದರೆ ಗೇರುಸೊಪ್ಪ ಡ್ಯಾಮಿನ ಹಿನ್ನೀರು ಇಲ್ಲಿವರೆಗೂ ಬಂತು ಅಂತಲೇ ಹೇಳಬಹುದು. ಇವೆಲ್ಲ ಹಿನ್ನೀರಿನ ಪ್ರದೇಶಗಳೇ, ಅಂದರೆ ಮಧ್ಯೆ ಮಧ್ಯೆ ನಿಮಗೆ ನಡುಗಡ್ಡೆಗಳು ಕೂಡ ನೋಡಲಿಕ್ಕೆ ಸಿಗ್ತವೆ. ಮಳೆ ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ನಿಮಗೆ ದೂರದಲ್ಲಿ ಇರುವಂತಹ ಗೇರುಸೊಪ್ಪ ಡ್ಯಾಮನ್ನು ಕೂಡ ನಾನು ಇಲ್ಲಿಂದನೇ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡೋಣ ನಾವು.
ಹಾಗೆ ಇಲ್ಲಿಂದ ನಾವು ದೇವಸ್ಥಾನದ ಕಡೆ ನೋಡಿದಾಗ ನಮಗೆ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ದೇವಸ್ಥಾನದ ಹಿಂದ್ಗಡೆ ಇರುವಂತಹ ಫಾಲ್ಸ್ ಕೂಡ ನಮಗೆ ಇಲ್ಲಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ತುಂಬ ದೂರದವರೆಗೂ ಕಾಣಿಸ್ತಾ ಇರುವಂತಹ ಪಶ್ಚಿಮ ಘಟ್ಟದ ಗುಡ್ಡಗಳ ಸಾಲನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಇಲ್ಲಿಂದ ನೋಡಿದಾಗಲೇ ನಮಗೆ ಸುಮಾರು ಒಂದು 3-4 ಗುಡ್ಡದ ಸಾಲುಗಳೆಲ್ಲ ಕಾಣಿಸ್ತವೆ. ಅಲ್ಲೆಲ್ಲ ಘಾಟ್ ಸೆಕ್ಷನ್ನ ರೋಡ್ಗಳು ಕೂಡ ಇದ್ದಿರಬಹುದು. ಸ್ನೇಹಿತರೆ, ಈಗ ನೀವಿಲ್ಲಿ ನೋಡ್ತಾ ಇರೋದು ಈ ಶರಾವತಿ ಕಣಿವೆಯ ಸಂಪೂರ್ಣ ವ್ಯೂ ಅಂತಲೇ ಹೇಳಬಹುದು. ಯಾಕಂದರೆ ಜೋಗ್ ಫಾಲ್ಸ್ನ ಕಡೆಯ ಬೆಟ್ಟಗಳು ಕಾಣಿಸ್ತವೆ, ಹಾಗೆ ಈ ನದಿ ಹರ್ಕೊಂಡು ಬಂದಿರುವಂತಹ ಸ್ಥಳಗಳು ಕೂಡ ಕಾಣಿಸ್ತವೆ, ಮತ್ತು ಈ ನದಿ ಗೇರುಸೊಪ್ಪ ಡ್ಯಾಮನ್ನು ಎಲ್ಲಿ ಸೇರ್ತು ಅನ್ನೋದು ಕೂಡ ನಮಗೆ ಇಲ್ಲಿಂದ ಕಾಣಿಸುತ್ತೆ. ಹಾಗೆ ಇಲ್ಲಿಂದ ಡ್ಯಾಮ್ ಕೂಡ ನಮಗೆ ಕಾಣಿಸುತ್ತೆ. ಈಗ ನಾನು ನಿಮಗೆ ಇಲ್ಲಿಂದ ಡ್ಯಾಮನ್ನು ಕೂಡ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಗಿಡ ಮರಗಳೆಲ್ಲ ಸ್ವಲ್ಪ ಅಡ್ಡ ಬೆಳೆದಿರೋದ್ರಿಂದ ನಮಗೆ ಡ್ಯಾಮು ನೇರವಾಗಿ ಕಾಣಿಸಲ್ಲ, ನಾವು ಸ್ವಲ್ಪ ಬಗ್ಗಿ ನೋಡಬೇಕಾಗತ್ತೆ. ಇಲ್ಲಿ 2 ಮರಗಳ ಮಧ್ಯೆ ಇರುವಂತಹ ಸಣ್ಣ ಗ್ಯಾಪಲ್ಲಿ ನೋಡಿದರೆ ನಮಗೆ ಬರಿಗಣ್ಣಿನಿಂದ ಡ್ಯಾಮ್ ಕಾಣಿಸುತ್ತೆ. ಆದರೂ ನಾನು ನಿಮಗೆ ಕ್ಯಾಮ್ರಾದಿಂದ ಸ್ವಲ್ಪ ಜೂಮ್ ಮಾಡಿ ಆ ಡ್ಯಾಮನ್ನು ತೋರಿಸ್ತೀನಿ ನೋಡಿ. ಈಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹದ್ದೇ ಗೇರುಸೊಪ್ಪ ಡ್ಯಾಮ್. ಇದನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಇಲ್ಲಿಂದ ನಿಂತು ನೋಡಿದಾಗ ನಾವು ಡ್ಯಾಮಿನ ಗೇಟ್ಗಳನ್ನು ಕೂಡ ಎಣಿಸಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನರು ಈ ವ್ಯೂ ಪಾಯಿಂಟನ್ನು ಹಾಗೆ ಈ ದೇವಸ್ಥಾನವನ್ನು ನೋಡಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.